ಗೈಸ್, ನಾನು ನಿಮ್ಮ ಗಿರೀಶ್. ಇವತ್ತು ಮತ್ತೆ ಯೂಟ್ಯೂಬ್ ಚಾನಲಲ್ಲಿ ನಿಮಗೊಂದು ಒಳ್ಳೆ ಸರ್ಪ್ರೈಸ್ ತರೋಣ ಅಂತ ಇಲ್ಲಿ ಒಂದು ಒಳ್ಳೆ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಬೆಂಗಳೂರಿನಲ್ಲಿ ಬಂದಿದ್ದೀನಿ. ಇಲ್ಲಿ ಆಲ್ಮೋಸ್ಟ್ ಲಾಲ್ಬಾಗ್ ಹತ್ರ ಇದ್ದೀವಿ. ಇಲ್ಲೊಂದು ಒಳ್ಳೆ ರೋಡ್ ತಿಳ್ಕೊಂಡು ಇಲ್ಲಿ ಬಂದು ನಾವು ಒಂದು ವೀಡಿಯೋ ಮಾಡ್ತಿದ್ದೀವಿ. ಇಷ್ಟು ದಿವಸ ಏನಿತ್ತು ಅಂದರೆ ಫೈನಲ್ ಆಗಿ ರಿಸ್ಟೋರ್ ಮಾಡಿ ನಮ್ಮ ಒಂದು RXZ ಕಂಪ್ಲೀಟಾಗಿ ಸೆಟ್ರೇಟ್ ಮಾಡಿ ಸ್ಟ್ರೀಟ್ ಲೀಗಲ್ ಮಾಡಿದ್ದೀನಿ. ಸೊ ಈಗ ನಿಮಗೆ ಏನು ಕಾಣ್ ಬರುತ್ತೆ ಅಂದರೆ ಕಂಪ್ಲೀಟ್ ರಿವ್ಯೂ. ಪ್ಲೇನ್ ಬರ್ತದೆ, ಓಕೆ ಪ್ಲೇನ್ ಹೋಯಿತು. ಸೊ ಮಾಸ್ ಸದ್ಯಕ್ಕೆ ಒಳಗಿಡ್ತಾ ಇದ್ದೀನಿ, ಯಾಕಂದರೆ ನೀವು ನೋಡ್ಬೋದು ರೋಡ್ ಹೆಂಗೈತೆ ಅಂತ ಫುಲ್ ಖಾಲಿ ಹೋಗ್ತಾ ಇದೆ. ಓಕೆ, ನಿನ್ನೆ ನೈಟ್ ಡಿಸೈಡ್ ಮಾಡಿ ಗಾಡಿನ ಕುತ್ಕೊಂಡು ಒರೆಸಿ ಎಲ್ಲ ಬೇಗ ತಂದು ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಲ್ಲೊಂದು ಸ್ವಲ್ಪ ನಾಯಿಗಳು ಬೊಗಳ್ತಾನೆ ಇದ್ದಾವೆ. ನಾವು A to Z ನನ್ನ ಗಾಡಿ ಹೆಂಗಿದೆ ಅಂತ ಆ್ಯಕ್ಚುಲಿ ಪುನೀತ್ ಹೆಲ್ಪ್ ತಗೊಂಡು, ಪುನೀತ್ ಇಸ್ ಬಿಹೈಂಡ್ ದ ಕ್ಯಾಮ್ರಾ. ಗೈಸ್ ಪಾಸ್ ಮಾಡೋಣ. ಹಾಯ್ ಪುನಿ. ಹಾಯ್ನಾ, ಹೇಗಿದೆಯಾ ಪುನಿ? ಚೆನ್ನಾಗಿದ್ದೀನಾ? ಐ ಆಮ್ ಫೈನ್ ಪುನಿ. ಮತ್ತೆ ಈ ಕೋವಿಡ್ ಇರೋದ್ರಿಂದ ತುಂಬಾ ನಾನು ಪ್ಲಾನ್ ಮಾಡ್ತಾ ಇದ್ದೆ ಯಾವಾಗ ವಿಡಿಯೋ ಮಾಡೋಣ ಮತ್ತೆ ನಮ್ಮ RXZ ಬಗ್ಗೆ. ಹೌದು, ಸರಿ ಅಂದ್ಬಿಟ್ಟು ಅದಕ್ಕೆ ಇವತ್ತು ಪರ್ಟಿಕ್ಯುಲರ್ ಟೈಮ್ ಬಂತು. ಸೊ ನಾನು ಮಾಸ್ಕ್ ತೆಗಿತಾ ಇದ್ದೀನಿ, ಯಾಕಂದ್ರೆ ಎಲ್ಲರೂ ಸೋಷಿಯಲ್ ಡಿಸ್ಟೆನ್ಸ್ ಅಲ್ಲಿ ಇದೀವಿ, ಇಲ್ಲ. ಯು ಕ್ಯಾನ್ ಸಿ ಗೈಸ್. ಓಕೆನಾ? ಮತ್ತೆ ಇವಾಗ RXZ ಬಗ್ಗೆ ಒಂದು ಸ್ವಲ್ಪ ಅದ್ರ ಮೇನ್ ಇಂಪಾರ್ಟೆನ್ಸ್ ಏನೇನೆಲ್ಲ ಇದೆ ಅದ್ರ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡೋಣ, ಜನರಿಗೆ ತಿಳಿವರ್ಸೋಣ. ಅಂದ್ರೆ ಅದ್ರ ಬಗ್ಗೆ ಏನಿದೆ, ಯಾಕೆ ಸ್ಟಾಪ್ ಆಗಿತ್ತು ಆ ಮಾಡಲು. ಓಕೆನಾ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇವತ್ತು ನೀವಿಲ್ಲಿ ಬಂದರೆ ಮುಖ್ಯವಾಗಿ ನಾನು A to Z ತೋರಿಸ್ತೀನಿ. ಬನ್ನಿ. ಫಸ್ಟು ಇದರಲ್ಲಿ ಬೈ ಡಿಫಾಲ್ಟ್ RXZ-ಅಲ್ಲಿ 4 ಸ್ಪೀಡ್ ಬರ್ತಿತ್ತು, 5 ಸ್ಪೀಡ್ ಬರ್ತಿತ್ತು. ದಿಸ್ ಇಸ್ ಅ 5 ಸ್ಪೀಡ್. ಬೈ ಡಿಫಾಲ್ಟ್ RPM ಮೀಟ್ರ್ ಕೂಡ ಕೊಡ್ತಿದ್ದಾನೆ. 5th ಗೇರ್ಗೆ ಇಲ್ಲಿ ಗಂಟ ಕೊಟ್ಟಿದ್ದಾನೆ. 4 ಸ್ಪೀಡ್ ಅಂದರೆ ಬರೀ 4 ಇರುತ್ತೆ. 56,097 ಕಿಲೋಮೀಟರ್ಸ್ ಆ್ಯಂಡ್ 100 ಮೀಟರ್ಸ್ ಓಡೈತೆ. ಈಗ ಇಷ್ಟು ಓಡಿದೆ ಅಂದರೆ ಆ್ಯಕ್ಚುಲಿ ಇದು 2ನೇ ಪಿಸ್ಟನ್. ಸೊ ನಾನೀಗ ಮಿರರಿಂದ ಹಿಡಿದು ಎಲ್ಲ ರಿಸ್ಟೋರ್ ಮಾಡಿದ್ದೀನಿ. ಯಾಕೆ ಅಂದರೆ ಮೊನ್ನೆ FC ಮಾಡಿದೆ, 1 ತಿಂಗಳಾಯಿತು FC ಮಾಡಿ. ಫಿಟ್ನೆಸ್ ಸರ್ಟಿಫಿಕೇಟ್ ಅಂತಾರೆ. ಐಮ್ ವ್ಯಾಲಿಡ್ ಅಪ್ ಟು 2025. ಈಗ ನೋಡೋಕೆ ಹೋದರೆ ನಾವು ಇಲ್ಲಿ ಹೈ ಬೀಮು, ನ್ಯೂಟ್ರಲ್ಲು, ಟರ್ನ್ ಇಂಡಿಕೇಟರ್ ಕೊಟ್ಟಿದ್ದಾನೆ. 1 ತಿಂಗಳು ನಾನು ಯೂಸ್ ಮಾಡ್ದಿರಾ FC ಮುಗಿದಾದ ನಂತರ ಮನೇಲಿ ಹಾಕಿದೆ. ಬ್ಯಾಟ್ರಿ ಡೌನ್ ಆಯಿತು. ನಮ್ಮ ರೋಡು ಇದು ಸೀವೇಜ್ ರಿಪೇರಿಯಲ್ಲಿ ಅದು ಬಿಟ್ಟವ್ರೆ, ಇನ್ನೂ ರೆಡಿ ಮಾಡಿಲ್ಲ. ಸೊ ಅದಕ್ಕಾಗಿ ನಾನು ತೆಗಿಯೋಕೆ ಹೋಗಿಲ್ಲ. ಗಾಡಿ ಗಲೀಜಿತ್ತು, ನಿನ್ನೆ ಕ್ಲೀನಾಗಿ ಓಡಿಸಿದೆ. ಸೊ ಇಲ್ಲಿ ನೋಡೋಕೆ ಹೋದರೆ 5 ಸ್ಪೀಡ್ಗೆ ಬೈ ಡಿಫಾಲ್ಟ್ ಡಿಸ್ಕ್ ಪ್ಲೇಟ್ ಬರುತ್ತೆ. ವಿತ್ ಡಿಸ್ಕ್ ಪ್ಲೇಟ್ ಆ್ಯಂಡ್ ವಿತ್ ಪ್ಯಾಕ್ ಸೆಟಪ್. ಇಂಡಿಕೇಟರ್ಸ್ ನಂಬರ್ ಪ್ಲೇಟಲ್ಲಿ ಬರುತ್ತೆ. ನಂಬರ್ ಪ್ಲೇಟ್ ಮೇಲೆ ಇಲ್ಲೊಂದು ಸ್ವಲ್ಪ ಒಂದು ಯಮಹಾದು ಪ್ಲಾಸ್ಟಿಕ್ ಲೋಗೋ ಇದೆ, ಅದೆಲ್ಲ ಬಿಚ್ಚಿಕ್ಕಿದ್ದೀನಿ ಮನೆಯಲ್ಲಿ. ಐ ಡೋಂಟ್ ವಾಂಟ್ ಟು ಗೆಟ್ ಇಟ್ ಡಿಸ್ಟ್ರಾಯ್ಡ್. ಐ ಹ್ಯಾವ್ ರಿಮೂವ್ ದ ಲೋಗೋ. ಮಡ್ ಗಾರ್ಡ್ ಎಲ್ಲ ಹಿಡಿದು ಎಲ್ಲ ಸ್ಟಾಕ್ ಕಂಡೀಷನಲ್ಲಿ ಐತೆ. ಆ್ಯಸ್ ಯು ಕ್ಯಾನ್ ಸಿ, ನೀವು ಪ್ರೀವಿಯಸ್ ವೀಡಿಯೋಸ್ ನೋಡಿದಿದ್ರೆ ನನ್ನ ಹತ್ರ ಒಂದು KNN ಕೋನ್ ಫಿಲ್ಟರ್ ಇತ್ತು. ಈಗ ಸ್ಟಾಕ್ ರಿಪ್ಲೇಸ್ಮೆಂಟ್, ಆಫ್ಟರ್ ಮಾರ್ಕೆಟ್ ಬಿಟ್ಟು ಸ್ಟಾಕ್ ರೀಪ್ಲೇಸ್ಮೆಂಟ್ ಮಾಡಿದ್ದೀನಿ. ಸೊ ಇದು ಸ್ಟಾಕ್ ಫಿಲ್ಟರಲ್ಲಿ ನಿಮ್ಗೆ ಅಡ್ವಾಂಟೇಜ್ ಏನಂದರೆ ಮೈಲೇಜ್ ಬರುತ್ತೆ. ಸೊ ಮೈಲೇಜ್ ಬಂದಾಗ ನಿಮಗೆ ಇದಿರುತ್ತೆ, ಇನಿಷಿಯಲ್ ಪಿಕಪ್ ಇರುತ್ತೆ. ಆದರೆ ಕೋನರ್ ಫಿಲ್ಟ್ರಿಂದ ಇದ್ದರೆ, ಕೋನರ್ ಫಿಲ್ಟರ್ ಅಂದರೆ ಗಾಡಿ ಚಚ್ಚಕ್ಕೆ ಹೋದರೆ ನಿಮಗೆ ಟಾಪ್ ಸ್ಪೀಡ್ ಬರುತ್ತೆ. ಆಲ್ಮೋಸ್ಟ್ 140 ಆರಾಮಾಗಿ ಹೋಗುತ್ತೆ. ಬಿಲೀವ್ ಇಟ್ ಆರ್ ನಾಟ್, ಐ ಹ್ಯಾಡ್ ದಿ ಎಕ್ಸ್ಪೀರಿಯನ್ಸ್ ಇನ್ SD ವೀಲ್. ಇದು RX ವೀಲು. ನನ್ನ ಹತ್ರ ಮುಂಚೆ ಇದ್ದಿದ್ದು SD ವೀಲ್. ಗೈಸ್, ಐ ರಿಯಲಿ ಅಪಾಲಜೈಸ್. ಹಿಂದ್ಗಡೆ ನಾಯಿಗಳು ತುಂಬ ಬೊಗಳ್ತಾ ಇದ್ದಾವೆ. ನೋಡಿ. ಈಗ ಕಮಿಂಗ್ ಬ್ಯಾಕ್ ಟು ದ ಫಸ್ಟ್ ಪಾಯಿಂಟ್, ನೀವು RXZ-ನ ಕೊಂಡ್ಕೊಳ್ಬೇಕಂದ್ರೆ ದ ಫಾಲೋಯಿಂಗ್ ಆರ್ ದ ಲುಕ್ಔಟ್ಸ್ ಅಂತ ನಾನು ಹೇಳ್ತೀನಿ. ಫಸ್ಟು, ಒಂದು ಕೀ ಎಲ್ಲ ಇದಕ್ಕೂ ಆಗಬೇಕು ಅನ್ನೋದನ್ನು ನೋಡಿ. ಇಗ್ನಿಷನ್ ಆನ್ ಆಗಬೇಕು. ಇಗ್ನಿಷನ್ ಬಿಟ್ಟರೆ ಲೆಫ್ಟ್ ಸೈಡಲ್ಲಿ ಸೈಡ್ ಶೀಲ್ ಓಪನ್ ಆಗೋಕ್ಕೆ ಇರಬೇಕು. ನಾನು ಸದ್ಯಕ್ಕೆ ಅದು ಮತ್ತೆ ಆಮೇಲೆ ತೋರಿಸ್ತೀನಿ. ಸೀಟ್ ಓಪನ್ ಆಗಿರಬೇಕು. ಸೊ ಈಗ ನೀವು ನೋಡೋಕೆ ಹೋದರೆ ಸೀಟ್ ಓಪನ್ ಆಗಬೇಕಂದ್ರೆ ಒಂದು ಮಜಾ ಇದೆ. ಹಿಂಗೆ ಮಾಡಿದ್ದೀನಿ, ಪಾಪ ಆಗಿಲ್ಲ. ಕೆಳಗೆ 2 ಲಿವರ್ ಬರುತ್ತೆ, 2 ಕಡೆ ಒಂದು ಲಿವರ್ ಬರುತ್ತೆ.
ಸೊ ಸೀಟಿಂಗ್ ಬರುತ್ತೆ. ಅಂದರೆ ಇನ್ನೊಂದು ನೀವು ನೋಡ್ಕೊಬೇಕು ಮುಖ್ಯವಾಗಿ ಏನಂದರೆ ಈ ಜಾಗದಲ್ಲಿ ಪೇಂಟ್ ಹೋಗುತ್ತೆ. ಇಲ್ಲಿ ನೀವು ನೋಡಿದ್ರೆ ಆಲ್ರೆಡಿ ಸ್ವಲ್ಪ ಪೇಂಟ್ ಹೋಗೈತೆ. ಸೊ ಇಲ್ಲಿ ಬಂದರೆ ನೀವು ಡಾಕ್ಯುಮೆಂಟ್ಸ್ ಇಟ್ಕೊಳಕ್ಕೆ ಒಂದು ಒಳ್ಳೆ ಜಾಗ ಐತೆ. ಸೊ ಇದು ಡಾಕ್ಯುಮೆಂಟ್ಸ್ ಎಲ್ಲ ನಾನು ಬ್ಯಾಗಲ್ಲಿ ಕ್ಯಾರಿ ಮಾಡ್ತೀನಿ, ಇದರಲ್ಲಿ ಏನು ಇಡೋಕ್ಕೆ ಹೋಗಲ್ಲ. ಇಲ್ಲಿ ಟೂಲ್ ಕಿಟ್ ಬರೋ ಜಾಗ, ಇಲ್ಲಿ ಫಸ್ಟ್ ಏಡ್ ಬರುತ್ತೆ, ಟೂಲ್ ಕಿಟ್ಟು ಫಸ್ಟ್ ಏಡ್ ಎರಡೂ ಬರುತ್ತೆ. ಇಲ್ಲಿ ನೀವು ನೋಡೋಕೆ ಹೋದರೆ ಟೂಲ್ ಕಿಟ್ದು ಗ್ರಾಫ್ ಕೊಟ್ಟವನು, ಅದು ಹೆಂಗೆ ಏನು ಅಂತ ನನಗೆ ಐಡಿಯಾ ಇಲ್ಲ, ಬಟ್ ಟೂಲ್ ಕಿಟ್ ಗ್ರಾಫ್ ಅಂತ ಮಾತ್ರ ಅರ್ಥ ಆಯಿತು. ನೀವು ಸೈಡಲ್ಲಿ ಇದಕ್ಕೆ ಆಯಿಲ್ ಹಾಕಬೇಕು. 2 ಸ್ಟ್ರೋಕ್ಗೆ ಯಾವಾಗೂ ಆಯಿಲ್ ಆ್ಯಂಡ್ ಪೆಟ್ರೋಲ್ ಹೋಗುತ್ತೆ ಅಲಾಂಗ್ ವಿತ್ ಏರ್. ಅದನ್ನು ಮಾಡಬೇಕಂದ್ರೆ ಕೀನ ವಾಪಸ್ ತೆಗೀರಿ. ಬಟ್ ಬಿಫೋರ್ ದಟ್ ಇಲ್ಲಿ ನೋಡಿ, ಕೀನ ಈಗ ಮಾಡಿದ್ದಕ್ಕೆ ಸೀಟ್ ಬಂತು. ಹೀಗೆ ಮಾಡಿದ್ರೆ ಇಲ್ಲಿ ಕೆಳಗೆ ಹೆಲ್ಮೆಟ್ ಲಾಕ್ ಲೀವರ್ ಬರುತ್ತೆ. ಹೆಲ್ಮೆಟ್ ಲಾಕ್ ಲೀವರ್ ಈಗ ಕೊಡ್ತಾರೆ. ಅದು ಒನ್ ಆಫ್ ದಿ ಅಡ್ವಾನ್ಸ್ ಫೀಚರ್ಸ್ ಆಗಿನ ಕಾಲಕ್ಕೆ. ಫಸ್ಟು ಕೈ ಇಲ್ಲಿಟ್ಕೊಂಡು ಪುಲ್ ಔಟ್ ಮಾಡಿ, ಯಾಕಂದರೆ ದರ್ ಆರ್ ಚಾನ್ಸಸ್ ಆಫ್ ಬ್ರೇಕಿಂಗ್ ಅಪಾರ್ಟ್. ನನ್ನ ಗಾಡಿಯಲ್ಲಿ ನೀವು ನೋಡಿದಾಗ ನೋಡಿ, ಇಲ್ಲೊಂದು ಕ್ರ್ಯಾಕ್ ಆಗೈತೆ, ಇದು ಕ್ರ್ಯಾಕ್ ಆಗ್ತಿದೆ. ಸೊ ಇದನ್ನು ಕೇರ್ಫುಲ್ಲಾಗಿ ಮೈಂಡಲ್ಲಿ ಇಟ್ಕೊಂಡು ನೀವು ಮಾಡಬೇಕು. ಇಲ್ಲಿ ನಿಮಗೆ ಬ್ಯಾಟ್ರಿ ಬರುತ್ತೆ, ಸ್ಟಾಕ್ ಏರ್ ಫಿಲ್ಟರ್ದು ಇಂಟೇಕ್ ಜಾಗ. ಇದು ಒಂದು ಫ್ಯೂಸ್ ಕೊಡ್ತಾರೆ. ಫ್ಯೂಸ್ಗೆ ಇಲ್ಲಿ ರಬ್ಬರ್ ಬುಷ್ ಒಂದು ಬರುತ್ತೆ, ಇದರಲ್ಲಿ ಫ್ಯೂಸ್ ಹಿಂಗೆ ಕುತ್ಕೊಳುತ್ತೆ. ಅನ್ಫಾರ್ಚುನೇಟ್ಲಿ ಫ್ಯೂಸ್ ಇದು ಒಡೆದೋಗೈತೆ, ಸೊ ದಟ್ಸ್ ನಾಟ್ ಎ ಪ್ರಾಬ್ಲಮ್. ಇಲ್ಲಿ ನೋಡಿದ್ರೆ ನೀವು ಆಯಿಲ್ ಬಾಕ್ಸ್ ನೋಡ್ತೀರಿ, ಇದರಲ್ಲಿ ಆಲ್ಮೋಸ್ಟ್ ಇಲ್ಲಿ ತನಕ ನೀವು ತುಂಬಿಸ್ಬೇಕಾಗುತ್ತೆ. ಟು ಆಲ್ ಮೈ ಇಂಟರ್ನ್ಯಾಷನಲ್ ಫ್ರೆಂಡ್ಸ್, ಡೋಂಟ್ ವರಿ, ಐ ವಿಲ್ ಪುಟ್ ಸಬ್ ಟೈಟಲ್ಸ್ and you would be able to understand what I tell. Let's continue again. So ಪುನಿ ನೀನು ಈ ಕಡೆ ಬಂದು ಸ್ವಲ್ಪ ತೋರಿಸಿದ್ರೆ ಹೆಡ್ಲೈಟಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಈ ಗಾಡಿ ಯಾರ್ದು ಏನು ಎತ್ತ ಅಂತ ನಾನು ಇಂಟ್ರೊಡ್ಯೂಸೇ ಮಾಡಿಲ್ಲ, ಸಾರಿ. ಈ ಗಾಡಿ ಬಂದು ನಮ್ಮ ಅಣ್ಣದು, ಸಿನ್ಸ್ ಫ್ರಮ್ 2003. ಇಲ್ಲಿ 02K4UU ಅಂತ ಇದೆ, ನಿಮ್ಗೆ ಕಾಣುತ್ತಾ? 02 ಅಂದರೆ 2002 model. I'll tell it in English. It had the catalytic converter exhaust, not this one. This is the RX 135 or the RX 100 exhaust, which was one of the latest models. This was considered the RX 135 exhaust. The best part is it's a first-hand bike and it's in my family. The disc plate, it is the same since from the showroom, but the disc pad was changed several times. This is also another lookout. You have to check upon the disc plate and the disc pad. If it was not for the disc plate, this bike wouldn't have had the stopping power. So it flies. For a 135cc motor which produces 14 horsepower, it also sums up to 18 or 17 change horsepower, which was in the stock condition. And with this silencer, it was 1 HP extra. ಅದು ಬಂದು ಆಲ್ಮೋಸ್ಟ್ 20 ಅಂತ ನೀವು ಹೇಳ್ಬೋದು, 20 PS. ದ ಥ್ರಾಟಲ್ ರೆಸ್ಪಾನ್ಸ್ ಅಷ್ಟು ಇಮಿಡಿಯೇಟ್ ಆಗಿರುತ್ತೆ ನಿಮಗೆ. ಯು ಡೋಂಟ್ ನೀಡ್ ಎ ಕ್ವಿಕ್ ಥ್ರಾಟಲ್, ಬಟ್ ಫ್ಯೂ ಪೀಪಲ್ ಪ್ರಿಫರ್ ಎ ಕ್ವಿಕ್ ಥ್ರಾಟಲ್. ಇಟ್ ಈಸ್ ಎ 2 ಸ್ಟ್ರೋಕ್ಗೆ ವ್ಯಾಲ್ವ್ಸ್ ಬೇಕಾಗಿಲ್ಲ, ಇನ್ಲೆಟ್ ಔಟ್ಲೆಟ್ ವ್ಯಾಲ್ವ್ ಅಂತ ಬೇಕಾಗಿಲ್ಲ, 4 ಕಂಬಸ್ಟನ್ಸ್ ಬೇಕಾಗಿಲ್ಲ. ದಿಸ್ ಎಕ್ಸಾಸ್ಟ್ ಇಸ್ ಲೈಕ್ ನಾಟ್ ಫ್ರೀ ಫ್ಲೋ. ನಾನೇನು ಹೇಳಿದೆ ಅಂದರೆ ತುಂಬ ಮಫ್ಲರ್ ಫಿಲ್ ಮಾಡಿದ್ದೀನಿ. ಇಟ್ ಈಸ್ ಎ ವೆರಿ ಕ್ವೈಟ್ ಬೈಕ್. ಆಲ್ದೋ I would start the bike in some time. ಆದರೆ ಇದು ಹೆಡ್ಲೈಟ್ ನೀವು ನೋಡೋಕ್ಕೆ ಹೋದರೆ, ಹೆಡ್ಲೈಟ್ ಬಂದು ಈಗ ಸದ್ಯಕ್ಕಿರೋದು ಪ್ಲಾಸ್ಟಿಕ್. ಈ ಗಾಡಿ ಹೆಡ್ಲೈಟ್ ಬಂದಿದ್ದು ಗ್ಲಾಸ್. ಸೊ ಇಲ್ಲಿ ಬಂದರೆ ನೀವು ಇಂಜಿನ್ ಗಾರ್ಡ್ ಬರುತ್ತೆ. ಇಂಜಿನ್ ಗಾರ್ಡ್ಗೆ ಇಲ್ಲಿ ಯು ಫೈಂಡ್ ಅ ಕರ್ವ್. ಈ ಕರ್ವ್ 4 ಸ್ಪೀಡಲ್ಲಿ ಇರಲ್ಲ. ದ ಕಾನ್ಸ್ ಇನ್ ದಿಸ್ ಬೈಕ್ ಏನಂದರೆ ನಿಮಗೆ ಪಾರ್ಟ್ಸ್ ಸಿಗಲ್ಲ. The resale value of this bike sums up to 1.5 lakh here in Bangalore. I'm telling you. Tank capacity I think 13.5 ಏನೋ ಬರುತ್ತೆ. ಇದು ರಿಸ್ಟೋರ್ ಮಾಡೋ ಪ್ರಾಸೆಸ್ಸಲ್ಲಿ ತುಂಬ ಕಷ್ಟಪಟ್ಟೆ. ಸೊ ಈ ಕಾರ್ಬ್ರೇಟ್ರಲ್ಲಿ ಇದು 5 ಸ್ಪೀಡ್ ಕಾರ್ಬ್ರೇಟರ್. ಸೊ ಇದು 4UU301, ಅದು ಆ ಕಡೆ ಚಾಸಿಯಲ್ಲಿ ಬರೆದಿತ್ತು. 4UU ಕೋಡ್ಸು 5 ಸ್ಪೀಡ್ RXZಗೆ ಬರೋ ಕೋಡ್ಸ್. ಕಾರ್ಬ್ರೇಟರ್ ಮೇಲೆ ಈ ಮಾರ್ಕಿಂಗ್ ಇದ್ದರೆ ಮೇಕ್ ಶ್ಯೂರ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಇಸ್ ಅ 5 ಸ್ಪೀಡ್ ಕಾರ್ಬ್ರೇಟರ್ ಅಂತ. ಯು ಕ್ಲಾಂಪ್ ಬಂದು
ಈ ಒಂದು ನಟ್ಟು ಇರಬೇಕಾಗಿತ್ತು. ನನ್ನ ಹತ್ರ ಯು ಕ್ಲ್ಯಾಮ್ ಕೂಡ ಇಲ್ಲ. ಅದಿದೆ ಅಂದರೆ ಐ ಆಮ್ ರಿಯಲಿ ಪ್ರೌಡ್ ಆಫ್ ಇಟ್. ಸೊ ಟಯರ್ಸು ನಿಮ್ಗೆ ಸಿಗುತ್ತೆ, ಟಯರ್ಸ್ ನೋ ಪ್ರಾಬ್ಲಮ್, ವೀಲ್ ರಿಮ್ ನೋ ಪ್ರಾಬ್ಲಮ್. ಈ ಡ್ರಮ್ ಸಿಗೋದು ಕಷ್ಟ, ಇದು ಸಿಗೋದು ಕಷ್ಟ. 5 ಸ್ಟೆಪ್ ಅಡ್ಜಸ್ಟ್ಮೆಂಟಲ್ಲಿ ರೇರ್ ಸಸ್ಪೆನ್ಷನ್ ಇದೆ. ಫ್ರಂಟ್ ಫೋರ್ಕ್ ಬಂದ್ಬಿಟ್ಟು ಹೈಡ್ರಾಲಿಕ್ ಫೋರ್ಕು. ಅಫ್ಕೋರ್ಸ್ ನೀವು ತುಂಬ ರ್ಯಾಶ್ ಆಗಿ ಓಡಿಸಿ ಹಳ್ಳದಲ್ಲೆಲ್ಲ ಇಳಿಸಿದ್ರೆ ಯು ವಿಲ್ ಹ್ಯಾವ್ ಎ ಫ್ರಂಟ್ ಫೋರ್ಕ್ ಲೀಕೇಜ್, ಆಯಿಲ್ ಲೀಕೇಜ್ ಬರುತ್ತೆ. ಚೋಕ್ ಇಟ್ಕೊಂಡು ಎಳೆದ್ರೆ ಆಟೋಮೆಟಿಕ್ ಸ್ಪ್ರಿಂಗ್ ಟೈಪು, ಸ್ವಲ್ಪ ಆಯಿಲ್ ಹಾಕಬೇಕು. ಫೋರ್ಕ್ ಇಟ್ಕೊಂಡು ಎಳೆದು ಒಂದು ಕಿಕ್ ಹೊಡೆದೆ, ಒಂದೇ ಕಿಕ್ಕಿಗೆ ಸ್ಟಾರ್ಟ್ ಆಯಿತು ಆಫ್ಟರ್ 1 ಮಂತ್. ಏನಿಲ್ಲ, ತಿಂಗಳಿಗೆ 1-2 ಸಲ ಸ್ಟಾರ್ಟ್ ಮಾಡಿ ಬಿಡಿ, ಒಂದು ರೌಂಡ್ ಹೋಗಿ ಬನ್ನಿ, ನಿಲ್ಲಿಸಿ ಗಾಡಿ ಸಾಕು. ಯು ಡೋಂಟ್ ಹ್ಯಾವ್ ಟು ವರಿ. ಇಂಜಿನ್ ಆಯಿಲ್ ಬೇರೆ ಇದೆ. ಇಂಜಿನ್ ಆಯಿಲ್ ಬಂದ್ಬಿಟ್ಟು ಇಲ್ಲಿ ಹೋಗುತ್ತೆ, ಅದು ಕೆಳಗಿಂದು ಪೋರ್ಷನ್ನು ಹ್ಯಾಂಡಲ್ ಮಾಡುತ್ತೆ. ಕಾರ್ಬೇಟರ್ ಕೆಲಸ, ಆಯಿಲು, ಪೆಟ್ರೋಲು, ಏರು ಮೂರೂ ತಳ್ಳುತ್ತೆ ಇದಕ್ಕೆ. ಸೊ ರಿಮೆಂಬರ್, ಕಾರ್ಬೇಟರ್ ಇಸ್ ದ ಹಾರ್ಟ್ ಆಫ್ ದ ಇಂಜಿನ್ ಅಂತ ಹೇಳ್ತಾರೆ. ಇಗ್ನಿಷನ್ ಕಟ್ ಆಫು, ಸೆಲ್ಫ್ ಸ್ಟಾರ್ಟ್ ಏನೂ ಬರಲ್ಲ ಇದಕ್ಕೆ. ಇಗ್ನಿಷನ್ ಕಟ್ ಆಫ್ದು ಇದು ಇಲ್ಲಿಲ್ಲ. ಗ್ಲಾಡಿಯೇಟರ್ದು ಬೇಕಾದರೆ ನೀವು ಹಾಕೋಬೋದು, ಬಟ್ ಇಲ್ಲಿ ಹೆಡ್ಲೈಟ್ ಸ್ವಿಚ್ಚು ಆನ್ ಆಫ್. ತುಂಬ ಶೇಕಿ ಇದೆ, ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ. ನೈಟ್ ಟೈಮ್ಸ್ ಅಂತೂ ಎತ್ತೋದೇ ಇಲ್ಲ. ಹೈ ಬೀಮ್, ಲೋ ಬೀಮ್, ಪಾಸ್ ಕೂಡ ಐತೆ. ಇಲ್ಲಿ ನೋಡಿದ್ರೆ ಪಾಸ್ ಕೂಡ ಐತೆ. ಓಕೆ, ಹಾರ್ನ್ ಇಲ್ಲಿ ಬರುತ್ತೆ, ಹಾರ್ನ್, ಚೋಕ್, ಇಂಡಿಕೇಟರ್ ಎಲ್ಲ ಬರುತ್ತೆ. ಸೊ ಇಲ್ಲಿ ಬಂದರೆ ನೋಡ್ಕೊಳ್ಳಿ ನೀವು. ನೆಕ್ಸ್ಟು ಈ ಗಾಡಿ ಕೊಂಡ್ಕೊಳೋವಾಗೂ ಇಲ್ಲಿ ಒಳಗಿನ ಕಡೆ ರಸ್ಟ್ ಹಿಡಿಬಾರ್ದು. ಸ್ವಲ್ಪ ಆಯಿಲು, ಇಫ್ ಇಟ್ಸ್ ಓಕೆ ಯು ಕ್ಯಾನ್ ಡ್ರಾಪ್ ಅ ಫ್ಯೂ ಡ್ರಾಪ್ಸ್ ಆಫ್ ಪೆಟ್ರೋಲ್ ಅರೌಂಡ್ ದ ಲಿಡ್. ರೇರಲ್ಲಿ ಇಂಡಿಕೇಟರ್ಸು ಇಂಟಿಗ್ರೇಟೆಡ್ ಅಲಾಂಗ್ ಸೈಡ್ ಆಫ್ ದ ಟೈಲ್ ಲ್ಯಾಂಪ್. ಸೊ ಇದೊಂದು ಒಳ್ಳೆ ಫೀಚರ್. ಆ ಕಾಲಕ್ಕೆ ನೆಕ್ಸ್ಟ್ ಟೈಮ್ ಕನ್ಸಿಡರ್ ಮಾಡಬೇಕಂದ್ರೆ ಇಂಜಿನ್ ನಾಯ್ಸ್ನ ಮಾತ್ರ ಕೇಳಿಸ್ಕೊಂಡು. ಇಂಜಿನ್ ನಾಯ್ಸ್ ಹೇಗೆ ಚೆಕ್ ಮಾಡಬೇಕಂದ್ರೆ, ಫಸ್ಟು ಸೈಲೆನ್ಸರ್ನ ಹಿಂಗೆ ಮುಚ್ಕೊಂಡು ನೀವು ಸೈಲೆನ್ಸರ್ ಮುಚ್ಕೊಂಡು ನೀವು ಟಿವಿನ ಇಲ್ಲಿ ಕೊಡಬೇಕು. ಸೊ ಪುನಿ ನೀನು ಈ ಕಡೆ ಬಂದರೆ ನಾನು ಸೈಲೆನ್ಸರ್ ಮುಚ್ತೀನಿ. ಇಂಜಿನ್ ಹತ್ರ ಫೋಕಸ್ ಮಾಡು. ಇದ್ರೆ ಯಾವುದನ್ನ ರ್ಯಾಟ್ಲಿಂಗ್ ನಾಯ್ಸ್ ಬರುತ್ತೆ. ರ್ಯಾಟ್ಲಿಂಗ್ ನಾಯ್ಸ್ ಬಂದರೆ ನೀವು ತಿಳ್ಕೊಬೇಕು ಇಂಜಿನ್ ಕೆಲಸ ಇದೆ ಅಂತ.